ಹೀಟ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಮರ ಬಿದ್ದುಬಿಟ್ಟಿದೆ ನಮ್ಮ ಕಾಫಿ ತೋಟದಲ್ಲಿ. ಜೀಪ್ ಬರ್ಲಿಕ್ಕೆ ಆಗಲ್ಲ. ಹಾ, ದೊಡ್ಡ ಮರ ಬಿದ್ದುಬಿಟ್ಟಿದೆ. ಈಗ ಮರ ಮುರಿಯೋರು ಬಂದಿದ್ದಾರೆ ಫ್ರೆಂಡ್ಸ್. ಎಣ್ಣನೆ ಬುದ್ಧಿತ್ತಲ್ಲ. ಮರ ಕಡ್ದು ಸೌರಿ ಈಗ ಜೀಪ್ ಹೋಗೋ ತರ ಮಾಡ್ಬೇಕು. ನೋಡು, ಎಲ್ಲ ಆದ್ಮೇಲೆ ಒಂದು ಕ್ಲಿಪ್ಸ್ ಹಾಕ್ತೀನಿ. ಫ್ರೆಂಡ್ಸ್, ಬಿದ್ದಿರೋ ಮರನ ಸಂಪೂರ್ಣವಾಗಿ ಕಡ್ದಾಗಕ್ಕೆ ಆಗಲಿಲ್ಲ. ಮಿಷಿನ್ ಇಲ್ಲದ ಕಾರಣ ಅದನ್ನು ತುಂಡಾಕಲಿಕ್ಕೆ ಆಗದಿರೋದ್ರಿಂದ ಜೀಪನ್ನ ನಾವು ರಿವರ್ಸ್ ತಗೊಂಡು ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ. ಇದು ನೋಡಿ, ಈಗ ಜುಲೈ ಮಂತು ಆಫ್ಟರ್ ಏನು ಇರಿಗೇಷನ್ ಆಗಿ ಬ್ಲಾಸಮ್ ಆಗುತ್ತೆ. 8 to 9 ಡೇಸಲ್ಲಿ ಬ್ಲಾಸಮ್ ಆಗಿ ಸೆಟ್ ಆಗಬೇಕು. ಒಂದು 3 days ತಗೊಳುತ್ತೆ. ಆ ಸೆಟ್ ಆಗಿ ಆದಮೇಲೆ ಗೊಬ್ಬರ ಹಾಕ್ತೀವಿ. ಆ ಗೊಬ್ಬರ ಹಾಕಿದ ಮೇಲೆ ನೋಡಿ ಕಾಯಿ ಬರುತ್ತೆ. ಈ ಥರ ಕಾಯಿ ಬಿಟ್ಟು ಈಗ ಜುಲೈ ಮಂತಿಗೆ 1.5-2 ತಿಂಗಳಾಗಿದೆ. ಈ ಸೈಜಿಗೆ ಈಗ ಕಾಫಿ ಗ್ರೋ ಆಗಿದೆ. ಇದನ್ನು ನೆಕ್ಸ್ಟ್ ಎರ್ತೆ ಅಂತ ಹೇಳಿ ಮಾಡ್ತೀವಿ. ಆ ಟೈಮಲ್ಲಿ ಕಾಫಿ ಏನಾಗುತ್ತೆ, ತುಂಬ ಫುಲ್ ಗ್ರೋ ಆಗಿಬಿಟ್ಟು ಡಿಸೆಂಬರ್ ಟು ಜನವರಿ ಎಂಡಲ್ಲಿ ಪಿಕಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಪಿಕಿಂಗ್ ಟೈಮ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಫಿ ಬಂದಿದೆ ಅಂತ. ಇದು ಆವ್ರೇಜು, ಕೆಲವು ಗಿಡದಲ್ಲಿ ಇನ್ನು ನೋಡಿ ಫ್ರೆಂಡ್ಸ್, ಕಾಣಿಸ್ತಿರೋದು ಸತ್ತೋಗಿರೋ ಕಾಫಿ ಗಿಡ. ಅದು ಇಲ್ಲಿ ಈ ಜಾಗದಲ್ಲಿ ಇದ್ದಿದ್ದು. ಸೊ ಅದನ್ನು ಕಿತ್ತು ಈಗ ಇಲ್ಲಿ ಹೊಸ ಕಾಫಿ ಗಿಡ ನಟ್ಟಿದ್ದೀವಿ. ಇದು ಬಂದು ಓಲ್ಡ್ ಪೆರೇಡಿಯನ್ ರೋಬಸ್ಟಾ ಕಾಫಿ ಗಿಡ. ಇದು ಬೆಳೀಲಿಕ್ಕೆ ಸುಮಾರು 3 ವರ್ಷ ತಗೊಳುತ್ತೆ. ಅಂದರೆ 3 ವರ್ಷ ತನಕ ಬೆಳೆದು ಅಲ್ಲಿಂದ ಕ್ರಾಪ್ ಈಲ್ಡ್ ಸಿಗುತ್ತೆ ನಮಗೆ. ಬನ್ನಿ ಫ್ರೆಂಡ್ಸ್, ಇದು ನೋಡಿ, ಇದು ನಮ್ಮದು ಕೆರೆ 50/100 ಫೀಟ್ ಇದೆ. ಸೊ ಅರೌಂಡ್ 11 ಅಡಿ ಆಳ ಇದೆ. ಇದರಿಂದನೇ ನಾವು ಸಮ್ಮರಲ್ಲಿ
ತೋಟಕ್ಕೆ ಇರಿಗೇಷನ್ ಪರ್ಪಸ್ಸಿಗೆ ನಾವು ನೀರು ಹೊಡಿಲಿಕ್ಕೆ ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಕೆರೆಗೆ ಒಂದು ಇನ್ಲೆಟ್ ಇದೆ. ಪಕ್ಕದಲ್ಲಿ ನದಿ ಇರೋದರಿಂದ ನದಿಯಿಂದ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಇನ್ಲೆಟ್ ಆಗುತ್ತೆ. ಸೊ ಒಂದು ಇನ್ಲೆಟ್ ಸಾಕು ನಮಗೆ. 6 ಇಂಚ್ ಪೈಪ್ ಕೊಟ್ಟಿದ್ದೀವಿ. ಯಾವಾಗ ಬೇಕೋ ಆಗ ಲಿಡ್ಡನ್ನು ಓಪನ್ ಮಾಡಿದ್ರೆ ಇದು ತುಂಬಿಕೊಳ್ಳುತ್ತೆ. ಹಾಗೆ ಇದರಲ್ಲಿ 2 ಕಡೆ ಜಲನೂ ಇದೆ. ಸೊ ನಮಗೆ ಸಮ್ಮರಲ್ಲಿ ನೀರಿನ ಪ್ರಭಾವ ಏನು ಕಮ್ಮಿ ಆಗೋದಿಲ್ಲ. ಸೊ ಆ ಕಡೆ ಇದೆಯಲ್ಲ, ಅಲ್ಲಿ 2 ಔಟ್ಲೆಟ್ ಕೊಟ್ಟಿದ್ದೀವಿ. ಒಂದು 3 ಇಂಚಿದು, ಒಂದು 6 ಇಂಚಿದು. 2 ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ, ಮಳೆಗಾಲದಲ್ಲಿ ಮಳೆ ನೀರು ಜಾಸ್ತಿ ಆದಾಗ ಪ್ಲಸ್ ಇನ್ಲೆಟ್ಟಿಂದ ನೀರು ಬಂದಾಗ ಲೋಡ್ ಜಾಸ್ತಿ ಆಗುತ್ತೆ, ಕಟ್ಟೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದಕ್ಕೆ 2 ಔಟ್ಲೆಟ್ ಕೊಟ್ಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ರಿವರ್ ಸ್ಟ್ರೀಮನ್ನು ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇಲ್ಲಿ ಇನ್ಲೆಟ್ ಇದೆ, ಇಲ್ಲೊಂದು ಇನ್ಲೆಟ್ ಕೊಟ್ಟಿದ್ದೀವಿ. ಈ ಕವರನ್ನು ಓಪನ್ ಮಾಡಿದ್ರೆ ನೀರು ಒಳಗೆ ಹೋಗುತ್ತೆ. ಮತ್ತು ಇದು ನಮ್ಮದು ತೋಟ ಸೈಡಲ್ಲಿರೋದು ಒಂದು ಸ್ಮಾಲ್ ರಿವರ್ ಸ್ಟ್ರೀಮ್.